ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಅದೆಲ್ಲ ಸಾಧಕ ಬಾಧಕ ನೋಡಿದ ಮೇಲೆ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ 2022ರಲ್ಲಿ C&R ರೂಲು ಹಿಂದಿನ BJP ಸರ್ಕಾರ ಚೇಂಜ್ ಮಾಡಿದೆ. ಸೊ ಆ ಲೋಪವನ್ನು ತಿದ್ದಬೇಕು ಅಂದರೆ 2-3 ತಿಂಗಳಾಗುತ್ತೆ. ಮತ್ತು ಅದರ ಹೊರತುಪಡಿಸಿ ಇನ್ನೂ 3-4 ಬೇಡಿಕೆಗಳು ಕೂಡ ವಿದ್ಯಾರ್ಥಿಗಳಿತ್ತು. ಸೊ ಅವೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕಂದ್ರೆ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲ 4 ಬೇಡಿಕೆಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಒಂದು 15-20 ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರವಿವಾರ ಏನು ಎಕ್ಸಾಮ್ ಇತ್ತು ಅದನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ. ಆದಷ್ಟು ಬೇಗ ಹೊಸ ದಿನಾಂಕಗಳನ್ನು ನಾವು ಪ್ರಕಟಿಸ್ತೇವೆ. ಸೊ 1 ತಿಂಗಳು ಒಳಗಡೆ ರಿಪೋರ್ಟು ಬರುತ್ತೆ ಮತ್ತು ಅದರ ಆಧಾರದ ಮೇಲೆ ಏನೇನು ಲೋಪಗಳಿದೆ ಅದನ್ನು ಸರಿಪಡಿಸಿ KA ಮುಖಾಂತರ ಒಂದು ಹೊಸ ಡೇಟನ್ನು ನಾವು ನಿಗದಿಪಡಿಸ್ತೀವಿ ಆದಷ್ಟು ಬೇಗ. ಸರ್, ABVP ಮತ್ತು ಕೆಲವು ಆರ್ಗನೈಸೇಷನ್ಸ್ಗಳು ದೇರ್ ಆರ್ ಸರ್ಟೇನ್ ರೂಲ್ಸ್ ಇದ್ರೂ ಕೂಡ CBIಗೆ ಯಾವ ಕೇಸ್ಗಳನ್ನು ಇದು ಮಾಡಬೇಕು ಅಂತ ನಾನು ನೋಡಿ, ದಯವಿಟ್ಟು ನಾನು ನಿನ್ನೆನೂ ನಮ್ಗೆ ಹೇಳಿದ್ದೀನಿ, ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಪ್ಪ. CBI ಅವರು ಒಂದು ಲೆಟರ್ ಬರೆದಿರೋದು ರಜನೀಶ್ ಗೋಯಲ್ ಅವರಿಗೆ, ಎಲ್ಲ ಯಾವುದೇ ಕೇಸ್ಗಳು ಕೊಡಬೇಡಿ, ಅಕಸ್ಮಾತ್ ಕೇಸ್ ಕೊಟ್ಟರು ಸಿಬ್ಬಂದಿಗಳು ನೀವೇ ಕೊಡಬೇಕಾಗುತ್ತೆ. ಅಂದರೆ 100 ಜನ ಸಿಬ್ಬಂದಿಗಳು ಬೇಕಾದರೆ ಆಲ್ಮೋಸ್ಟ್ 80-95 ಸಿಬ್ಬಂದಿಗಳು ನಮ್ಮವರೇ ಆಗ್ತದೆ ಅಂತ. ಆಮೇಲೆ ಹಿಂದೆ ಪ್ರಕರಣಗಳೆಲ್ಲ ನಾವು ಯಾವ್ದು CBI ಕೊಟ್ಟಿದ್ದಾರೆ, ಕರ್ನಾಟಕ ಪೊಲೀಸು ಭಾಳ ಕರೆಕ್ಟಾಗಿ ಮಾಡಿದ್ದಾರೆ ಅಂತ CBI ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವ್ರು ಏನು ಓದ್ತಾರೋ ಏನು ಮಾಡ್ತಾರೋ ಏನು ಸುಮ್ಮನೆ ನೀವು ಕ್ಯಾಮ್ರಾ ಆನ್ ಮಾಡಿ ಅವ್ರ ದಂಧೆನೇ ನಿಂತೋಗ್ತದೆ. ಕ್ಯಾಮ್ರಾ ಆಫ್ ಮಾಡಿ ಒಂದು 5 ದಿನ ಆ ABVP BJP ಅವ್ರ ದಂಧೆನೇ ನಿಂತೋಗ್ತದೆ. ಏನು ಬೇಡಿಕೆ ಇಡಲಿಕ್ಕೂ ಕೂಡ ಏನಾದರೂ ಒಂದು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡಿಡ್ಬೇಕಲ್ಲ. ಮೇಲ್ಗಡೆ CBI ಯಾರು ನಡೆಸ್ತಾ ಇರೋದು? ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರದವರೇ ಹಿಂಗೆ ಬರೆದು ಕೊಟ್ಟಾದಮೇಲೆ ನೀವು ಮೇಲ್ಗಡೆ ಅಲ್ಲಿ ಬರೀತಾರೆ ದಯವಿಟ್ಟು ಯಾವುದೇ ಕೇಸ್ ಕೊಡಬೇಡಿ ಅಂತ, ಇಲ್ಲಿ ಎಲ್ಲ ಕೇಸು ಕೊಡಿ ಅಂತ. ಏನಿದೆ ಇದರ ಅರ್ಥ? ಸೊ ದಯವಿಟ್ಟು ಸ್ವಲ್ಪ ಹಿಂದೆ ಅವ್ರ ನಿರ್ದೇಶನಗಳನ್ನು ಮತ್ತು ಅವರ ಮನವಿಗಳನ್ನು ABVP ಅವರಿಗೆ ಓದಕ್ಕೆ ಹೇಳಿ. ಬರೀ ಬೆಳಿಗ್ಗೆ ಇದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಓದೋದಲ್ಲ ಅದು. ಸರ್, ಇದು ಕ್ಯಾಬಿನೆಟ್ ಖಾತೆ ಹಂಚಿಕೆ ವಿಚಾರ ಒಂದು ಗೊಂದಲ ಆಗ್ತಿದೆ. ಈಗಿರುವಂಥ ಚರ್ಚೆ, ಈಗಿರುವ ಸಚಿವರಲ್ಲಿ ಅದಲು ಬದಲು ಮಾಡ್ಬೋದು, ಒಬ್ರನ್ನ ಕೈ ಬಿಡ್ಬೋದು, ಆ ಥರದಿಂದ ಚರ್ಚೆ ನಡೀತಾ ಇದೆ. ನೋಡಿ, ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಈಗಿರೋರ್ನೇ ರಾಜೀನಾಮೆ ಕೊಡಿಸಿ ತುಂಬಾ ಅಸಮಾಧಾನ ಹೊಂದಿರುವಂಥವ್ರಿಗೆ ದಾರಿ ಮಾಡ್ಕೊಡ್ಬೇಕು. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ, ನಾವು ಸುಮಾರು 140 ಜನ ಇದ್ದೀವಿ, 30-33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಆಯಿತಾ? ಈಗ ನೀವು ಇಲ್ಲ, ಒಂದು ನಿಮಿಷ ಅಭಿಯಾರೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ, ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ.